திருச்சிற்றம்பலம். குருவே சரணம். ಗುರುವೇ ಶರಣ. நம சிவாய். ನಮಃ ಶಿವಾಯ. ಗುರುದೇವ, ನೀವೇ ಹೇಳಿರೋ ಥರ ನಾವೀಗ ಪ್ರತಿ ಕ್ಷಣ ಈಗ ನಾವು ಉಸಿರು ಒಳಗಡೆ ಹೇಗೆ ತಗೋತೀವಿ ಅದೇ ನಮ್ಮ ಒಳಗಡೆ ಕ್ರಿಯೇಟ್ ಆಗೋದು ಥಾಟ್ಸು ಅಂತ ಹೇಳಿದ್ದೀರಾ. ಈಗ ನಾವು ತಗೋಬೇಕಾದ್ರೆ ನಾವು ಅಂದರೆ ಮಾತಾಡೇ ತಗೋಬೇಕಾ, ಇಲ್ಲ ಒಳಗಡೆನೇ ಅದು ಶಬ್ದವಾಗಿ ಕನ್ವರ್ಟ್ ಆಗುತ್ತೆ? ಅಂದರೆ ಈಗ ನಾವು ಎಲ್ಲ ತುಂಬ ಜನ ಇರ್ತಾರೆ, ಒಂದು 10 ಜನ ಇರ್ತಾರೆ, ನಾವು ಮಾತಾಡೋಕ್ಕಾಗಲ್ಲ, ನಾವು ಒಳಗಡೆನೇ ಅದು ಶಬ್ದ ಉಚ್ಚಾರಣೆ ಆದರೆ ಅದು ಆಗುತ್ತಾ ಅಂತ ಗುರುದೇವ? ಖಂಡಿತವಾಗಿ ನಮ್ಮ ಒಳಗೆ ಏನು ಸೃಷ್ಟಿ ಆಗ್ತದೆ ಅದೇ ಹೊರಗೆ ಬರುವುದು ಅಲ್ವಾ? ನಮ್ಮ ಒಳಗೆ ಏನೋ ಒಂದು ಭಾವನೆ ಸೃಷ್ಟಿಯಾಯಿತು ಒಬ್ಬರ ಬಗ್ಗೆ, ಅದೇ ರೀತಿ ತಾನೇ ಬರುವುದು ವಿಚಾರ. ತನ್ನ ಒಳಗೆ ಸರಿಯಾಗಬೇಕು. 10 ಜನ ಮಾತಾಡ್ತಾ ಇದ್ದಾರೆ, ಆಗ ತನ್ನ ಒಳಗೆ ಒಳ್ಳೆ ಥಾಟ್ಸ್ ಇದ್ದರೆ ನಾವು ಸ್ವಲ್ಪ ಮೌನವಾಗಿ ತನ್ನಿಂತಾನಾಗಿ ಆಗ್ತೇವೆ ಅಲ್ವಾ? ಆಗ ಉಸಿರು ತಗೊಳ್ಳುವಾಗ ಒಳ್ಳೆ ಒಳ್ಳೆ ವಿಚಾರವನ್ನೇ ನಾವು ಆಲೋಚನೆ ಮಾಡಿ ತಗೊಂಡ್ರೆ, ಅರ್ಥ ಆಯ್ತಲ್ವ? ನಾವು ಉಸಿರು ತಗೊಳ್ಳುವಾಗ ಏನು ತಗೊಳ್ತೇವೆ ಅದು ಮಾತಾಡ್ಲಿಕ್ಕಾಗ್ತದ? ಈಗ ನಾವು ಮಾತಾಡ್ತಿರೋ ಉಸಿರು ಹೋಗ್ತಾ ಉಂಟು. ಯಾರೇ ವ್ಯಕ್ತಿ ಆದರೂ ಒಬ್ಬರ ಹತ್ರ ಒಬ್ಬರು ಮಾತಾಡುವಾಗ ಮನಸ್ಸಿನ ಒಳಗೆ ಇನ್ನೊಂದು ವಿಷಯ ಓಡ್ತಾ ಇರ್ತದಲ್ವ? ಹೌದು, ಖಂಡಿತವಾಗಿಯೂ ಅಲ್ವಾ? ಆ ಮನಸ್ಸು ಓಡದೆ ನಿಲ್ತದೆ ಅಂತ ಹೇಳಿದರೆ ಅದು ಟಾಪ್. ಅದು ಅಷ್ಟು ಸುಲಭದಲ್ಲಿ ಎಲ್ಲರಿಗೂ ಸಿಗುವುದಿಲ್ಲ. ಅರ್ಥ ಆಯ್ತಲ್ವ? ಒಬ್ಬರು ಮಾತಾಡುವಾಗ ಮನಸ್ಸೇ ಓಡುವುದಿಲ್ಲ, ನಿಂತೋಯ್ತಲ್ಲಿ, ಅವರ ವಿಷಯ ಮಾತ್ರ ಕೇಳುವುದು, ಅದು ಮಾತ್ರ ಕಿವಿಗೆ ಹೋಗುವುದು ಅಂತ ಹೇಳಿದರೆ ಅದು ಶುದ್ಧವಾದ ಆತ್ಮ ಅಂತ ಅರ್ಥ. ಮನಸ್ಸು ಓಡುತ್ತದೆ. ಒಬ್ಬರು ಮಾತಾಡ್ತಾ ಇದ್ದಾರೆ, ಈಗ ನಾನು ಇಂಥ ಮಾತಾಡ್ತಾ ಇದ್ದೆ, ನೀನು ಅಂತರ ಮಾತಾಡ್ತಾ ಇದ್ದಿ, ಅರ್ಥ ಆಯ್ತಾ? ಮನಸ್ಸು ಓಡ್ತಾ ಉಂಟು, ಬೇರೆ ಥಾಟ್ಸ್ ಬರ್ತಾ ಉಂಟು. ಸಡನ್ ನಾನು ಹೇಳುವಾಗ ಇನ್ನೊಂದು ವಿಷಯ ಬರ್ತದೆ ಟಕ್ಕ ಅಂತೇಳಿ ಮನಸ್ಸೊಳಗೆ, ಅರ್ಥ ಆಯ್ತಲ್ವ? ಹಾಗೆಲ್ಲ ಹೀಗೆ ಅಂತೇಳಿ ಅದು ಒಳಗೆ ಆಗುವ ಆ ಕ್ಷಣನೇ ಟೈಮೇ ಕೊಡೋದಿಲ್ಲ. ಅರ್ಥ ಆಯ್ತಲ್ಲ? ಒಂದು ಸೆಕೆಂಡ್ ಅಷ್ಟರಲ್ಲಿ ಆಗಿಬಿಡ್ತದೆ. ಅರ್ಥ ಆಯ್ತಲ್ವ? ಆ ಒಂದು ಸೆಕೆಂಡ್ ಉಂಟಲ್ವ, ಎಷ್ಟೋ ಸೆಕೆಂಡು, ಎಷ್ಟೋ ನಿಮಿಷ, ಎಷ್ಟೋ ಗಂಟೆ ನಿಲ್ಲಬೇಕು. ಇದು ಪ್ರಾಕ್ಟೀಸ್. ಅರ್ಥ ಆಯ್ತಲ್ವ? ನಾವು ತನ್ನನ್ನು ತಾನು ಮರೆಯುವುದಲ್ಲಿ, ಒಂದು ಗುರು ಮಾತನಾಡುವಾಗ ತನ್ನನ್ನು ತಾನು ಮರ್ತು ಹೋಗ್ತದೆ ಕೆಲವರಿಗೆ. ಯಾರಿಗೆ? ಎದುರಿದ್ದವರಿಗೆ. ಗುರುವಿಗೂ ಮರ್ತು ಹೋಗ್ತದೆ, ನಾನು ಯಾರ ಹತ್ರ ಮಾತಾಡ್ತಾ ಇದ್ದೇನೆ ಅಂತ ಗೊತ್ತಿರೋದಿಲ್ಲ. ಅರ್ಥ ಆಯ್ತಲ್ವ? ಅಂಥ ಒಂದು ಗುರು ಶಿಷ್ಯ ಅಂತೇಳಿ ಆದರೆ, ಅಂಥ ಒಂದು ಗುರು ಭಕ್ತ ಅಂತ ಆದರೆ ಅಲ್ಲಿ ಸಮಯ ಸಂದರ್ಭ ಹೋಗೋದು ಗೊತ್ತಾಗೋದಿಲ್ಲ. ಭಕ್ತನಾದವನು, ಶಿಷ್ಯನಾದವನು ಗುರುವಿಗೆ ಫೋಕಸ್ ಆಗಿರೋದು, ಆ ಗುರು ಆದವನು ಆ ಭಕ್ತನಿಗೆ ಮತ್ತು ಶಿಷ್ಯನಿಗೆ ಫೋಕಸ್ ಆಗಿರೋದು. ಅರ್ಥ ಆಯ್ತಲ್ವ? ಇಬ್ರು ಎಸ್, ಕರೆಕ್ಟ್. ಎಂಟಿಯಲ್ಲಿ ಇಬ್ಬರು ಎಂಟಿ ಆಗುವುದು. ಆ ಇಬ್ಬರು ಎಂಟಿ ಆಗುವಾಗ ಆ ಬರುವ ಮಾತು ಉಂಟಲ್ವ, ಅದು ಶುದ್ಧವಾದ ಮಾತು. ಆ ಇಬ್ಬರು ಎಂಟಿ ಆಗಬೇಕು ಅಂತ ಹೇಳಿದರೆ ಇಬ್ಬರು ತನ್ನ ದೇಹ ಸ್ಥಿತಿಯನ್ನು ಮರಿಬೇಕು. ಆ ಇಬ್ಬರ ಒಳಗೆ ಮನಸ್ಸು ಓಡ್ತಾ ಉಂಟು ಅಂತೇಳಿ ಆದರೆ ನಾವು ಈ ಉಸಿರಲ್ಲಿ ತಗೊಂಡ ವಿಚಾರ ಉಂಟಲ್ವ, ಅದು ಯಾವುದೋ ರೀತಿಯಲ್ಲಿ ವ್ಯತ್ಯಾಸ ಆಗಿದೆ ಅಂತ ಅರ್ಥ. ಆ ದೈವಿಕ ನಾಮಸ್ಮರಣೆಯಲ್ಲಿ, ಗುರು ನಾಮಸ್ಮರಣೆಯಲ್ಲಿ ನಮ್ಮ ಉಸಿರು ಹೋಗ್ತಾ ಇರ್ತದೆ ಯಾವುದೋ ಒಂದು ರೀತಿಯಲ್ಲಿ. ಅರ್ಥ ಆಯ್ತಲ್ವ? ಈಗ 10 ಜನ ಮಾತಾಡುವಾಗ ನಮಗೆ ಕೆಲವು ವಿಷಯ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ನಮ್ಮ ಒಳಗೆ ಹೋದ ಥಾಟ್ಸ್ ಉಂಟಲ್ವ, ಆ ಕ್ರಿಯೇಟ್ ಆದ ವಿಚಾರ, ಈ ಉಸಿರಿನ ಮೂಲಕ ಉಂಟಾದ ಮನಸ್ಸು ಉಂಟಲ್ವ, ಒಳ್ಳೆಯ ರೀತಿಯಲ್ಲಿ ಉಸಿರು ತಗೊಂಡ್ರೆ ಆ ಮನಸ್ಸು ಒಳ್ಳೆಯ ರೀತಿಯಲ್ಲಿ ಇದ್ದು ಹೇಳ್ತದೆ, ಈಗ ನೀನು ಮಾತನಾಡಬೇಡ, ಮೌನವಾಗಿರು ಅಂತೇಳಿ. ಈ ಸ್ಥಳದಲ್ಲಿ ಈಗ ನೀನು ಇರಬೇಡ, ಸ್ವಲ್ಪ ಮುಂದೆ ಹೋಗು ಅಂತ ಹೇಳ್ತದೆ ಅದು. ಅಲ್ಲಿ ನಾವು ನಿಂತುಕೊಂಡಿದ್ದೇವೆ, ಅಲ್ಲಿ ಸ್ಪಂದಿಸ್ತೇವೆ ಅಂತ ಹೇಳಿದರೆ, ಅದು ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಅಂತ ಹೇಳಿದರೆ, ನಾವಲ್ಲಿ ಇದ್ದೇವೆ ಅಂತ ಹೇಳಿದರೆ ಯಾವುದೋ ಒಂದು ರೀತಿಯಲ್ಲಿ ಒಳಗೆ ಬೇರೆ ರೀತಿಯ ಒಂದು ಭಾವನೆಗಳು ಸೃಷ್ಟಿಯಾಗಿದೆ ಅಂತ ಅರ್ಥ. ಅದು ಶುದ್ಧ ಇಲ್ಲ ಅಂತೇಳಿ ಅರ್ಥ. ಅರ್ಥ ಆಯ್ತಲ್ವ? ಹಾಗೆ ಆಗ ನಾವು ಯಾರ ಸಹವಾಸ ಮಾಡ್ತೇವೆ ಅದೇ ಸ್ಥಿತಿ ನಮಗೆ ಸಿಗುವುದು ಅಲ್ವಾ? ಈಗ ದೈವಿಕ ಸ್ಥಿತಿ ಒಂದಿದೆ. ದೇವಸ್ಥಾನಕ್ಕೆ ಒಬ್ಬ ಹೋಗ್ತಾನೆ, ಅಲ್ಲೊಂದು ಗುರುಗಳ ಹತ್ರ ಒಬ್ಬ ಹೋಗ್ತಾನೆ, ಹೀಗೆ ಹೋಗ್ತಾ ಇರ್ತಾನೆ. ಅರ್ಧ ದಾರಿಗೆ ಮುಟ್ಟುವಾಗ ಅವನ ಫ್ರೆಂಡ್ ಸಿಗ್ತಾರೆ. ಸಡನ್ನಾಗಿ ಫ್ರೆಂಡ್ ಒಂದು ವಿಷಯ ಹೇಳ್ತಾನೆ. ಏನು ಹೇಳ್ತಾನೆ? ಈಗಪ್ಪ ಹೀಗೆ ವಿಚಾರ, ಅಲ್ಲಿಗೆ ಹೋಗಿ ಬರುವ, ಅಲ್ಲಿಗೆ ಹೋಗುವ ಅಂತ. ಕೂಡಲೇ ಗಾಡಿ ಟರ್ನ್ ಆಗ್ತದೆ. ಅರ್ಥ ಆಯ್ತಲ್ಲ? ಕೂಡಲೇ ಗಾಡಿ ಟರ್ನೇ ಆಗೋದು ಅದು.
ಆದರೆ ಅವ ಹೋದದ್ದು ಯಾಕೆ? ಗುರುವಿನ ದರ್ಶನ ಮಾಡಲಿಕ್ಕೆ, ಅಲ್ಲ ದೇವಸ್ಥಾನಕ್ಕೆ ಎಲ್ಲಿಗೆ ಹೋದ, ಒಬ್ಬ ಫ್ರೆಂಡ್ ಬಂದ, ಏನೋ ಒಂದು ಹೇಳಿದ, ಅವನ ಜೊತೆ ಹೋದ ಅಂತ ಹೇಳಿದರೆ ಅವನ ಮನಸ್ಸು ಅವನ ಹಿಡಿತದಲ್ಲಿ ಇಲ್ಲ ಅಂತ ಅರ್ಥ. ಅರ್ಥ ಆಯ್ತಲ್ಲ? ಮನಸ್ಸು ಚಂಚಲ, ಓಡ್ತಾ ಉಂಟು ಅಂತ ಅರ್ಥ. ನಾನು ಎಲ್ಲಿಗೆ ಹೋಗಿದ್ದೇನೆ ಅಲ್ಲಿಗೆ ಹೋಗಿ ಮುಟ್ಟಬೇಕು, ಅಲ್ಲಿಗೆ ಹೋಗಿ ತಲುಪಬೇಕು ಅಂತೇಳಿ ಅವನ ಮನಸ್ಸು ಸ್ಟಡಿ ಉಂಟು ಅಂತೇಳಿ ಅರ್ಥ ಅಲ್ವಾ? ಈಗ ದೇವಸ್ಥಾನಕ್ಕೆ ಅಂತ ಹೋಗೋದು, ಒಬ್ಬ ಫ್ರೆಂಡ್ ಬರ್ತಾನೆ, ಅವ ಬಾರಿ ಕೂಡ ಕರ್ಕೊಂಡು ಹೋಗ್ಬೋದು ನಮ್ಮನ್ನು ಅಲ್ವಾ? ಇಲ್ಲ ಒಂದು ಬೇರೆ ಒಂದು ಕಡೆಗೆ ಕೂಡ ಕರ್ಕೊಂಡು ಹೋಗ್ಬೋದು, ಎಲ್ಲಿ ಕೂಡ ಕರ್ಕೊಂಡು ಹೋಗ್ಬೋದು. ಆಗ ನಾವು ಹೋದ ವಿಷಯ ತಪ್ಪಿತ್ತಲ್ಲ ಅಲ್ಲಿ. ಆಗ ನಮ್ಮ ಬುದ್ಧಿ ಸ್ಥಿರ ಇಲ್ಲ ಅಂತ ಆಯ್ತಲ್ಲ. ನಮ್ಮ ಬುದ್ಧಿ ಯಾವಾಗ ಸ್ಥಿರವಾಗ್ತದೆ ಆವಾಗ ಈ ಮನಸ್ಸು ಎಂಬುದು ಒಂದು ಹಂತಕ್ಕೆ ಹಿಡಿತಕ್ಕೆ ಬರ್ತದೆ. ಅರ್ಥ ಆಗ್ತಾ ಹೇಳೋದು? ಸರಿಯಾದ ಮಾರ್ಗದಲ್ಲಿ ನಡೀತದೆ. ಆಗ ಈ ಶ್ವಾಸ ಎಂಬುದು ಎಷ್ಟು ಕೆಲಸ ಮಾಡ್ತದೆ ಅಂತ ಹೇಳೋದು. ಈ ಶ್ವಾಸ ಇದ್ರೆ ತಾನೆ ಎಲ್ಲವೂ. ಆಗ ಎಲ್ಲದಕ್ಕೂ ಬೇಸಾಗಿರೋದು ಶ್ವಾಸ ಅಲ್ವಾ? ನಮ್ಮೊಟ್ಟಿಗೆ 24 ಗಂಟೆ ಜೊತೆಗಿರೋದು ಶ್ವಾಸ ಅಲ್ವಾ? ಬೇರೆ ಯಾರಿರ್ತಾರೆ ನಮ್ಮೊಟ್ಟಿಗೆ? ಯಾರಾದಿರ್ತಾರ? 24 ಗಂಟೆ 365 ದಿವಸ ಜೀವನ ಪರ್ಯಂತ ನಮ್ಮೊಟ್ಟಿಗಿರೋದು ಶ್ವಾಸ ಮಾತ್ರ ಅಲ್ವಾ? ಸರಿಯಾಗಿ ನೀವು ಆಲೋಚನೆ ಮಾಡಿ. ಇದನ್ನು ಆಲೋಚನೆ ಮಾಡಿದರೆ ನಮ್ಮ ಜೀವನ ಎಷ್ಟು ಸ್ಟ್ರಾಂಗ್ ಆಗ್ತದೆ ಅಂತೇಳಿ ನಮಗೆ ತನ್ನಿಂತಾನಾಗಿ ಅರ್ಥ ಆಗ್ತದೆ. ಇದು ಹೇಳಲಿಕ್ಕೆ ತುಂಬ ಸುಲಭ. ಇದನ್ನು ಪ್ರಾಕ್ಟೀಸ್ ಮಾಡಿ, ಇದನ್ನು ಅಧ್ಯಯನ ಮಾಡಿ, ಇದನ್ನು ತನ್ನ ಸ್ಥಿತಿಗೆ ತಾನು ಕಂಡುಕೊಳ್ಳಲಿಕ್ಕೆ ಅದೆಷ್ಟೋ ವರ್ಷಗಳು ಬೇಕು. ಅರ್ಥ ಆಯ್ತಾ? ಈ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ತನ್ನ ಒಳಗೆ ಒಂದು ದೈವಿಕ ಶಕ್ತಿಯನ್ನು ತರಲಿಕ್ಕೆ ಸಾಧ್ಯತೆ ಇದೆ. ತನ್ನ ಒಳಗೆ ಒಂದು ಕಾಸ್ಮಿಕ್ ಎನರ್ಜಿಯನ್ನು ತಂದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ನನ್ನ ಒಂದು ಅನುಭವ. ಈ ನನ್ನ ಅನುಭವ ನಿನ್ನ ಒಳಗೆ ಬರಬೇಕು ಅಂತ ಆದರೆ ನೀನು ಅನುಭವಿಸಬೇಕು. ನೀನು ಅನುಭವಿಸಿದರೆ ಅದು ಸರಿ ಅಂತ ಅನಿಸೋದು. ಅರ್ಥ ಆಯ್ತಾ? ನಿಜವಾಗಿಯೂ, ಖಂಡಿತವಾಗಿಯೂ ಯಾವುದೇ ಥಾಟ್ಸ್ ನಮ್ಮ ಒಳಗೆ ಉಳ್ಕೊಳ್ಳೋದಿಲ್ಲ. ಯಾರು ಒಬ್ಬ ಈಗ ನಮಗೆ ಬೈದು ಹೋದರೂ ಒಂದು ಕ್ಷಣದಲ್ಲಿ ಮರ್ತೋಗ್ತದೆ. ಯಾರು ಒಬ್ಬ ನಮಗೆ ಕಾರಿ ಹುಗ್ದರೂ ಕೂಡ ಅದು ಅವ ಹುಗ್ದಾಗ ನಮಗೆ ಅನಿಸೋದಿಲ್ಲ. ನಮಗೇನು ಅನಿಸ್ತದೆ ಗೊತ್ತುಂಟ? ಅವ ಹುಗುಳಬೇಕಿತ್ತು ಹುಗುಳಿದ. ಅರ್ಥ ಆಯ್ತಲ್ವ? ಅವ ಬೈಬೇಕಿತ್ತು ಬೈದ. ಯಾವುದೋ ಒಂದು ಜನ್ಮದಲ್ಲಿ ಕೇಳಬೇಕಿತ್ತು ಕೇಳಿದ್ದೇವೆ. ಯಾವುದೋ ಒಂದು ಜನ್ಮದ ಸಾಲ. ಅರ್ಥ ಆಯ್ತಲ್ವ? ಈ ಜನ್ಮದಲ್ಲಿ ಕೇಳ್ತಾ ಇದ್ದೇವೆ. ಯಾವುದೋ ಒಂದು ಜನ್ಮದಲ್ಲಿ ನಾನು ಅವನು ತಪ್ಪು ಮಾಡಿರ್ಬೋದು, ಅವ ಈ ರೀತಿ ಮಾಡಿಕೊಂಡು ಹೋಗ್ತಾನೆ, ಸುಮ್ಮನೆ ಕೂತ್ಕೊಳ್ತಾನೆ. ಅವ ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವನಿಗೆ ಥಾಟ್ಲೆಸ್. ಆ ಥಾಟ್ಲೆಸ್ ಬರೋದು ಹೇಗೆ? ಅಷ್ಟು ಸುಲಭದಲ್ಲಿ ಬರೋದಿಲ್ಲ. ಅದು ಏನೋ ಒಂದು ಓಡಿಕೊಂಡಿರ್ತದೆ ತಲೆ ಒಳಗೆ, ಆ ಕಡೆ ಈ ಕಡೆ, ಅದು ಇದು ಅಲ್ವಾ? ಏನೋ ಒಂದು ಓಡ್ತಾ ಇರ್ತದೆ. ಆ ಓಡದೆ ಒಂದು ಎಂಟಿ ಸ್ಥಿತಿಯಲ್ಲಿ ಒಬ್ಬ ಇದ್ದಾನೆ ಅಂತ ಹೇಳಿದರೆ ಅದು ವಿಷಯವೇ ಬೇರೆ ಅಂತ ಹೇಳೋದು. ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಥಿತಿಗೆ ಬರಬೇಕು ಅಂತ ಹೇಳಿದರೆ ಈ ಶ್ವಾಸದ ಅಧ್ಯಯನ ಬಹಳ ಮುಖ್ಯ ಅಂತ ಹೇಳೋದು. ಇದು ಅದೆಷ್ಟೋ ಕೋಟಿ ಪ್ರಾಣಾಯಾಮ ಮಾಡಿದಕ್ಕಿಂತಲೂ ಮಿಗಿಲಾದ ವಿಚಾರ. ಯಾವುದು? ಈ ಶ್ವಾಸ ತಗೊಳ್ಳುವಾಗ, ಶ್ವಾಸ ಬಿಡುವಾಗ ನಾವು ಹೇಗೆ ಇರಲಿ ಬಾಹ್ಯ ಪ್ರಪಂಚದಲ್ಲಿ, ಹೊರಗೆ ಕಾಣುವ ಪ್ರಪಂಚದಲ್ಲಿ, ಆದರೆ ನಮ್ಮ ಒಳಗೆ ಆಗುವ ಕ್ರಿಯೆ. ಅರ್ಥ ಆಯ್ತಲ್ವ? ಸ್ಟಾರ್ಟಿಂಗ್ ನಾವು ಮನೆಯಿಂದ ಹೊರಡ್ತೇವೆ ಕೆಲಸಕ್ಕೆ, ಬೆಳಿಗ್ಗೆ ಎದ್ದು ಪೂಜೆ ಗೀಜೆ ಎಲ್ಲ ಮಾಡಿ ಅವರವರ ಮನೆಯ ಸಂಪ್ರದಾಯಕ್ಕೆ ತಕ್ಕವಾಗಿ ಒಂದು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿ ಮನೆಯಿಂದ ಹೊರಡ್ತೇವೆ. ಅದೇ ಸ್ಥಿತಿಯಲ್ಲಿ ನಮ್ಮ ಶ್ವಾಸದ ಸ್ಥಿತಿಗತಿಗಳಿರಬೇಕು. ಯಾವಾಗ? ಪುನಃ ನಾವು ರಾತ್ರಿ ಬಂದು ಮಲ್ಕೊಳ್ಳುವವರೆಗೆ. ಅದೆಷ್ಟು ಜನರನ್ನು ನಾವು ನೋಡ್ತೇವೆ ಅಂತ ನಮಗೆ ಗೊತ್ತಿಲ್ಲ. ಅವನು ಏನೋ ಮಾತಾಡ್ತಾ ಇದ್ದಾನೆ, ಏನೋ ಒಂದು ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ನಮ್ಮ ಶ್ವಾಸ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಒಳಗಿನ ಸ್ಥಿತಿ, ಅರ್ಥ ಆಯ್ತಲ್ವ, ಹೇಳ್ತಾನೇ ಇರಬೇಕು. ಅದು ಏನು ಹೇಳ್ತಾ ಇರಬೇಕು? ಭಗವಂತನ ನಾಮಸ್ಮರಣೆ, ಅಲ್ಲ ಗುರುವಿನ ನಾಮಸ್ಮರಣೆ, ಏನೋ ಒಂದು ಗುರುವಿನ ನಾಮಸ್ಮರಣೆ, ಅಲ್ಲ ಅವರವರಿಗೆ ಇಡಿಸಿದ ಇಷ್ಟ ದೇವರು, ಅವರವರಿಗೆ ಇಡಿಸಿದಂಥ ಕುಲದೇವರು, ಅವರವರ ಸ್ಥಿತಿಗತಿಗಳಿಗೆ ತಕ್ಕಾಗಿ ಒಳ್ಳೆ ವಿಚಾರವನ್ನೇ ಆಲೋಚನೆ ಮಾಡಬೇಕು. ಆ ಒಳ್ಳೊಳ್ಳೆ ವಿಚಾರಗಳನ್ನು ಆಲೋಚನೆ ಮಾಡುವಾಗ ಅದು ಒಳ್ಳೆಯ ಸ್ಥಿತಿಯನ್ನೇ ಕಂಡುಕೊಳ್ತದೆ. ಆಗ ನಮಗೆ ಅರಿವಿಲ್ಲದಂತೆ ಒಳ್ಳೊಳ್ಳೆ ಮಾತುಗಳು ನಮಗೆ ಬರ್ತದೆ. ಅರ್ಥ ಆಯ್ತಲ್ವ ಹೇಳೋದು? ಕಾರಣ ಏನು? ನಮ್ಮ ಒಳಗಿರೋದು ನಮ್ಮ ಹೊರಗಿರೋದು, ನಮ್ಮ ಹೊರಗಿರೋದು ನಮ್ಮ ಒಳಗಿರೋದು. ಅರ್ಥ ಆಯ್ತಲ್ವ ಹೇಳೋದು? ಇದು ತುಂಬ ಸೂಕ್ಷ್ಮವಾದ ವಿಚಾರ. ಪಂಚಭೂತಗಳಿಂದ ಆದಂಥ ಈ ಶರೀರ. ಆಗ ಪಂಚಭೂತಗಳು ಇರಲೇಬೇಕಲ್ವಾ? ಇಲ್ಲದ್ರೆ ಹೇಗೆ ಸಾಧ್ಯ?
ಈ ಮಣ್ಣಿನಲ್ಲಿ ಏನೆಲ್ಲ ಗುಣಗಳು ಉಂಟು, ಈ ಮಣ್ಣಿನಲ್ಲಿ ಏನೆಲ್ಲ ಉಂಟು, ಎಷ್ಟೆಲ್ಲ ವಿಚಾರಗಳುಂಟು, ಚಿನ್ನ, ಬೆಳ್ಳಿ, ಕಬ್ಬಿಣ, ಎಂತೆಲ್ಲ ಉಂಟಲ್ವ ಈ ಮಣ್ಣಿನಲ್ಲಿ. ಇನ್ನೆಷ್ಟು ಶಕ್ತಿಯೆಲ್ಲ ಉಂಟು ಈ ಮಣ್ಣಿನಲ್ಲಿ. ಈ ಮಣ್ಣಿಗೆ ಏನೆಲ್ಲ ಗುಣಗಳು ಉಂಟು, ಅಷ್ಟು ಗುಣಗಳು ಈ ಮನುಷ್ಯನೊಳಗುಂಟು, ಅಷ್ಟು ಶಕ್ತಿ ಈ ಮನುಷ್ಯನೊಳಗುಂಟು. ಆದರೆ ಎಲ್ಲ ವಿಚಾರಗಳು ಈ ಮನುಷ್ಯನೊಳಗುಂಟು. ಅರ್ಥ ಆಯ್ತಾ? ಇದು ಮಣ್ಣಿಂದ ತಗೊಳ್ಳೋದಾದ್ರೆ ಅರ್ಥ ಆಯ್ತಾ ಅಲ್ವ? ಇನ್ನು ಗಾಳಿಯಲ್ಲಿ ಏನೆಲ್ಲ ಉಂಟು, ಅಷ್ಟು ವಿಚಾರ ಮನುಷ್ಯನೊಳಗುಂಟು. ಇನ್ನು ಶಬ್ದದಲ್ಲಿ ಏನೆಲ್ಲ ಉಂಟು, ಅಷ್ಟು ವಿಚಾರ ಮನುಷ್ಯನೊಳಗುಂಟು. ಆದ ಕಾರಣ ಎಲ್ಲ ವಿಚಾರ ನಿನ್ನ ಒಳಗೆ ಉಂಟು ಅಂತ ಹೇಳಿದ್ದಾರೆ. ಈ ಪಂಚಭೂತಗಳಲ್ಲಿ ಏನೆಲ್ಲ ಉಂಟು ಅದೆಲ್ಲವೂ ನಮ್ಮೊಳಗೆ ಉಂಟು. ಆಗಿರುವಾಗ ನಮಗೂ ಈ ಹೊರಗಿನ ಪ್ರಪಂಚಕ್ಕೂ ಸಂಬಂಧ ಉಂಟಲ್ವ? ಅರ್ಥ ಆಗ್ತಾ ಹೇಳೋದು? ಹೊರಗಿನ ಪ್ರಪಂಚದ ಮಾಯಾ ಪ್ರಪಂಚ ಹೇಳಿದಲ್ಲ, ಈ ಪಂಚಭೂತಗಳಿಗೆ ಹೇಳಿದ್ದು. ಈ ಪ್ರಪಂಚ ಇರಬೇಕಾದ್ರೆ ಪಂಚಭೂತಗಳು ಬೇಕಲ್ವಾ? ಪ್ರಕೃತಿ ಬೇಕೇ ಬೇಕಲ್ವಾ? ಆ ಪ್ರಕೃತಿ ನಮ್ಮ ಒಳಗಿರುವಾಗ ಪ್ರಕೃತಿಗೂ ನಮಗೂ ಸಂಬಂಧ ಉಂಟಲ್ವಾ ಅಂತ ಹೇಳುದು ನಾನು. ಪ್ರಕೃತಿಗೂ ನಮಗೂ ಸಂಬಂಧ ಇಲ್ಲದೆ ಹೇಗೆ ಸಾಧ್ಯ? ಆಗ ಪ್ರಕೃತಿಯಲ್ಲಿ ಅಷ್ಟು ಶಕ್ತಿ ಇದ್ದರೆ ನಮ್ಮೊಳಗೂ ಅಷ್ಟು ಶಕ್ತಿ ಇರಬೇಕಲ್ಲ. ಪ್ರಕೃತಿ ಎಲ್ಲರಿಗೂ ಒಳ್ಳೆಯದೇ ಮಾಡ್ತದ ಉಂಟು ಅಂತ ಹೇಳಿದರೆ ನಾವು ಕೂಡ ಎಲ್ಲರಿಗೂ ಒಳ್ಳೆಯದೇ ಮಾಡಬೇಕಲ್ಲ. ಹೌದಲ್ವ? ಆದ ಕಾರಣ ಹೇಳಿದ್ದು ನಮ್ಮ ಹಿರಿಯರು, ನಮ್ಮ ಋಷಿಮುನಿಗಳು ಏನು ಹೇಳಿದರು ಅಂತ ಹೇಳಿದರೆ, ಆಗಾಗ ನಾಮಸ್ಮರಣೆ ಮಾಡ್ತಾ ಇರಿ. ಕೈಯಲ್ಲಿ ಒಂದು ಜಪಮಾಲೆ ಕೊಟ್ಟು ಸುಮ್ಮನೆ ಇರುವ ಸಮಯದಲ್ಲಿ ನೀನು ಏನೋ ಒಂದು ಸುಮ್ಮನೆ ಕೂತ್ಕೊಂಡಿದ್ದೆ, ಸುಮ್ಮನೆ ಕೂತ್ಕೊಳ್ಬೇಡ, ಒಂದು ದೇವರ ನಾಮಸ್ಮರಣೆ ಮಾಡು ಅಂತೇಳಿ ಒಂದು ರುದ್ರಾಕ್ಷಿ ಮಾಲೆ, ಒಂದು ತುಳಸಿ ಮಾಲೆ, ಒಂದು ಜಪಮಣಿಯಲ್ಲಿ ಹಾಕಿ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಅವರವರ ದೇವರ ನಾಮಸ್ಮರಣೆ ಮಾಡಿಕೊಂಡು ಅವರವರ ಗುರುದೇವರ ನಾಮಸ್ಮರಣೆ ಮಾಡಿಕೊಂಡೇ ಇರು ಅಂತೇಳಿ. ಅರ್ಥ ಆಗ್ತಲ್ಲ ಹೇಳುದು? ಈ ನಾಮಸ್ಮರಣೆ ಯಾಕೆ ಮಾಡಲಿಕ್ಕೆ ಹೇಳಿದ್ದು? ಆ ನಾಮಸ್ಮರಣೆ ಮಾಡುವಾಗ ಈ ಶ್ವಾಸದಲ್ಲಿ ಹೋಗುವಂಥ ಅಣುಗಳು ತನ್ನ ಒಳಗೆ ಹೋದ ಕೂಡಲೇ ಅದು ಅದೇ ರೀತಿಯಾಗಿ ಪರಿವರ್ತನೆ ಆಗ್ತದೆ. ಈ ಶ್ವಾಸದಲ್ಲಿ ಹೋದಂಥ ಅಣುಗಳು, ಅರ್ಥ ಆಯ್ತಲ್ವ? ಶ್ವಾಸ ಆಗಬೇಕು, ಗಾಳಿ ಬೇಕು, ಅದು ಅಣು ಬೇಕು, ಅಣು ಇಲ್ಲದೆ ಗಾಳಿ ಆಗುವುದಿಲ್ಲ ಹೇಳೋದು. ಆ ಅಣುಗಳಿಗೆ ಒಂದು ಶಕ್ತಿ ಉಂಟು. ಅದು ನಾವು ಒಳಗೆ ಯಾವ ಶಕ್ತಿಯನ್ನು ಕೊಡ್ತೇವೆ, ತನ್ನ ಒಳಗೆ ಸಹ ಅದೇ ಉಂಟು ಅಣು, ಅದೇ ಅಗ್ನಿ ಉಂಟು, ಅದೇ ವಾಯು ಉಂಟು, ಅದೇ ಜಲ ಉಂಟು, ಅದೇ ಮಣ್ಣುಂಟು, ಅದೇ ಆಕಾಶ ಉಂಟು ತನ್ನ ಒಳಗೆ. ಅರ್ಥ ಆಯ್ತಲ್ವ? ಪ್ರತಿಯೊಬ್ಬರ ಒಳಗೆ. ಅರ್ಥ ಆಯ್ತಲ್ಲ? ಪ್ರತಿಯೊಬ್ಬರ ಒಳಗೂ ಈ ಪಂಚಭೂತದಲ್ಲಿ ಏನೆಲ್ಲ ಉಂಟು ಅದು ಉಂಟೇ ಉಂಟು. ಆಗ ಒಳಗೆ ನೀವು ಯಾವ ರೀತಿ ರಿಸೀವ್ ಮಾಡ್ತೀರಿ, ಹೊರಗಿನಿಂದ ಒಳಗೆ ಯಾವ ರೀತಿ ನೀವು ರಿಸೀವ್ ಮಾಡ್ತೀರಿ, ಅಷ್ಟರ ಮಟ್ಟಿಗೆ ನಿಮ್ಮೊಳಗೆ ಎಲ್ಲ ವಿಚಾರಗಳು, ದೈವಿಕ ವಿಚಾರಗಳು, ನಿಮ್ಮ ಒಳಗಿನ ಶಕ್ತಿಗಳು ಎಲ್ಲವೂ ಹೆಚ್ಚಾಗ್ತಾ 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 ಹೋಗ್ತದೆ. ಅರ್ಥ ಆಯ್ತಲ್ವ? ಖಂಡಿತವಾಗಿಯೂ ನಮ್ಮ ಒಳಗೆ ಬೇರೆ ಏನಿಲ್ಲ, ಒಂದು ಸೂಕ್ಷ್ಮವಾದ ಜ್ಯೋತಿ ಇರುವುದು. ಆ ಜ್ಯೋತಿಯಲ್ಲಿ ಎಲ್ಲವೂ ಉಂಟು. ಆ ಜ್ಯೋತಿ ಆಗಬೇಕಾದ್ರೆ ಪಂಚಭೂತಗಳು ಬೇಕೇ ಬೇಕು. ಅರ್ಥ ಆಯ್ತಲ್ಲ? ಆ ಪಂಚಭೂತಗಳಿಲ್ಲದೆ ಜ್ಯೋತಿ ಆಗಲಿಕ್ಕೆ ಸಾಧ್ಯ ಅಲ್ಲ. ನಮ್ಮ ಒಳಗಿರುವ ಜ್ಯೋತಿಯೇ ನಮ್ಮ ಹೊರಗಿರುವ ದೊಡ್ಡ ಪ್ರಪಂಚ, ಈ ಬ್ರಹ್ಮಾಂಡ. ನಮ್ಮ ಒಳಗಿರುವ ಜ್ಯೋತಿಯೇ ಈ ಬ್ರಹ್ಮಾಂಡ ಅಂತ ಹೇಳೋದು. ನಮ್ಮ ಒಳಗಿರುವ ಜ್ಯೋತಿಯೇ ಅರುಳ್ಪರಂ ಜ್ಯೋತಿ ಅಂತ ಹೇಳೋದು. ಅರ್ಥ ಆಯ್ತಲ್ವ? ಆಗ ನಮ್ಮ ಒಳಗೆ ಯಾವ ರೀತಿ ಸೃಷ್ಟಿಯಾಗ್ತದೆ ಹಾಗೇ ಹೊರಗೆ ಸೃಷ್ಟಿಯಾಗ್ತದೆ. ಆ ಹೊರಗೆ ಯಾವ ರೀತಿ ಸೃಷ್ಟಿ ಉಂಟು, ಈ ಪ್ರಪಂಚದ ಮಾಯೆ ಉಂಟು, ಆ ಮಾಯೆಯನ್ನು ನಾವು ಒಳಗೆ ತಗೊಳ್ಳುವಾಗ ಯಾವ ರೀತಿ ತಗೊಳ್ಬೇಕು ಅದರ ಮೇಲೆ ತಾನು ಯಾರು ಅಂತೇಳಿ ಈ ಪ್ರಪಂಚಕ್ಕೆ ತಿಳಿಯುವುದು. ಅರ್ಥ ಆಯ್ತಲ್ವ? ಹೊರಗಿನ ವಿಚಾರಗಳು ತನ್ನ ಒಳಗೆ ತಗೊಳ್ಳುವಾಗ ಈ ತನ್ನ ಒಳಗಿರುವ ಜ್ಯೋತಿ ಅದನ್ನು ಯಾವ ರೀತಿ ಸ್ವೀಕರಿಸ್ತದೆ ಅದೇ ರೀತಿ ಆ ಮನುಷ್ಯನ ಜೀವನ, ಬೇರೆ ಏನಲ್ಲ. ಆದ ಕಾರಣ ಹೇಳಿದ್ರು ಜೀವನ ಅಂದರೆ ಪಾಪ ಪುಣ್ಯಗಳ ಪಯಣ. ಅರ್ಥ ಆಯ್ತಲ್ವ? ಜೀವನ ಅಂತ ಹೇಳಿದರೆ ಪಾಪ ಪುಣ್ಯಗಳ ಪಯಣ. ಎಲ್ಲರೂ ಪುಣ್ಯ ಮಾಡಿ ಹುಟ್ಟಲಿಲ್ಲ, ಎಲ್ಲರೂ ಪಾಪ ಮಾಡಿ ಹುಟ್ಟಲಿಲ್ಲ, ಎಲ್ಲ 50-50 ಮಾಡಿ ಹುಟ್ಟಿರೋರು. ನಾನಾದರೂ ಸರಿ, ಯಾರಾದರೂ ಸರಿ. ಈ ಮನುಷ್ಯ ಜನ್ಮ ಅಂತ ಹೇಳಿದರೆ ಅದು ಅಷ್ಟು ಸುಲಭ. ಅದೆಷ್ಟೋ ಜನ್ಮವನ್ನು ದಾಟಿ 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 ನಾವು ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ. ಅರ್ಥ ಆಯ್ತಲ್ವ? ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ
ಈ ಮನುಷ್ಯ ಜನ್ಮ ಯಾಕೆ ಸಿಕ್ಕಿತು ಅಂತೇಳಿ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಮನುಷ್ಯ ಜನ್ಮ ನಮಗೆ ಸಿಕ್ಕಿತು ಅಂತೇಳಿ ನಾವು ಅಷ್ಟು ಸಾಧನೆ ಮಾಡಿದ್ದೇವೆ, ಅಷ್ಟು ಶುದ್ಧವಾದ ಆತ್ಮ ನಾವು, ಅಷ್ಟು ಶುದ್ಧವಾದ ಪರಿಶುದ್ಧವಾದ ಆತ್ಮ ಭಗವಂತ ನಮಗೆ ಮನುಷ್ಯ ಜನ್ಮ ಕರುಣಿಸಿದ್ದಾನೆ. ಅಲ್ಲ, ನಮ್ಮದೇ ಒಂದು ಸ್ಥಿತಿಯಲ್ಲಿ ನಾವು ಮನುಷ್ಯ ಜನ್ಮವನ್ನು ಪಡೆದುಕೊಂಡಿದ್ದೇವೆ. ಅರ್ಥ ಆಯ್ತಲ್ವ? ಆ ಮನುಷ್ಯ ಜನ್ಮವನ್ನು ಪಡೆದುಕೊಂಡ್ರೂ ಸಾಲದು. ಈ ಮನುಷ್ಯ ಜನ್ಮ ಎಷ್ಟು ಜನ್ಮವನ್ನು ದಾಟಿ ಬಂದಿದೆ ಅಷ್ಟು ಜನ್ಮದ ವಿಚಾರಗಳು ಮನುಷ್ಯ ಜನ್ಮದಲ್ಲಿ ಇರ್ತದೆ. ಆದ ಕಾರಣ ಕೆಲವರಿಗೆ ವಿಪರೀತ ಕೋಪ, ಕೆಲವರಿಗೆ ವಿಪರೀತವಾದ ಕಾಮ, ಇನ್ನು ವಿಪರೀತವಾದ ಸ್ಥಿತಿಗಳು ಎಲ್ಲ ಇರ್ತದೆ. ಕೆಲವರಲ್ಲಿ ಒಳಗೆ 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 ವಿಷ ಇರ್ತದೆ. ಕಾರಣ ಏನು? ಒಂದು ಜನ್ಮದ ಸ್ಥಿತಿ ಅದು. ಇನ್ನು ಕೆಲವರಿಗೆ ವಿಪರೀತವಾದ ಕೆಲವೆಲ್ಲ ಆಸೆ ಆಕಾಂಕ್ಷೆಗಳಿರ್ತದೆ. ಅರ್ಥ ಆಯ್ತಲ್ಲ? ಅದು ಮನುಷ್ಯ ಜನ್ಮಕ್ಕೆ ಬೇಕಾದ ವಿಚಾರ ಅಲ್ಲ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಅದನ್ನು ನಾವು ಪ್ಯೂರ್ ಮಾಡ್ತಾ ಹೋಗುವುದು, ಮನುಷ್ಯ ಜನ್ಮದಲ್ಲಿ ಪುನಃ 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 ಉತ್ತುಂಗ ಸ್ಥಾನಕ್ಕೆ ಹೋಗುವುದು. ಅದು ಒಂದು ಜನ್ಮದಲ್ಲಿ ಆಗುವುದಿಲ್ಲ, ಅದೆಷ್ಟೋ ಜನ್ಮದಲ್ಲಿ ಆಗಬೇಕು. ಸಾಧನೆ ಎಂಬುದು ಒಂದು ಜನ್ಮದಲ್ಲಿ ಆಗುವ ವಿಚಾರ ಅಲ್ಲ. ಅದೆಷ್ಟೋ ಜನ್ಮದಲ್ಲಿ ಸಾಧನೆ ಮಾಡಿ 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 ಒಂದು ಜನ್ಮಕ್ಕೆ ಬಂದು ನಾವು ತಲುಪುತ್ತೇವೆ. ಆ ಒಂದು ಜನ್ಮಕ್ಕೆ ಬಂದು ತಲುಪುವುದು ಅಂತ ಹೇಳಿದರೆ ಅಲ್ಲಿ ಪರಿಪೂರ್ಣ ಆಗುವುದು, ಕೊನೆಗೆ ಮನುಷ್ಯ ಜನ್ಮ ಬರುವುದು. ಅದೆಷ್ಟೋ ಜನ್ಮವನ್ನು ದಾಟಿ 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 ಒಂದು ಜನ್ಮದಲ್ಲಿ ಪರಿಪೂರ್ಣ ಆಗುವುದು. ಆ ಪರಿಪೂರ್ಣ ಆಗುವ ಸಮಯದಲ್ಲಿ ಈ ಪ್ರಪಂಚಕ್ಕೆ ನಾವು ಕಣ್ಣಿಗೆ ಕಾಣ್ತೇವೆ. ಆ ಜನ್ಮಕ್ಕೆ ಋಷಿ ಜನ್ಮ ಅಂತ ಹೇಳೋದು. ಅರ್ಥ ಆಯ್ತಲ್ವ? ಅದು ಕೊನೆಯ ಜನ್ಮ, ಋಷಿ ಜನ್ಮ. ಅದೇ ಮೊದಲನೇ ಜನ್ಮ, ಋಷಿ ಜನ್ಮ. ಅರ್ಥ ಆಯ್ತಲ್ವ? ಬೇರೆ ಏನಲ್ಲ. ಆ ಋಷಿ ಜನ್ಮ ಬಂತು ಅಂತೇಳಿ ಆದರೆ ಮತ್ತೆ ಅದು ಮುಗೀತಲ್ಲಿಗೆ. ಮತ್ತೆ ಅವರಿಗೆ ಬೇಕಾದರೆ ಇರ್ಬೋದು, ಬೇಕಾದರೆ ಬರ್ಬೋದು, ಎಲ್ಲ ಹೋಗಿ ಅಲ್ಲಿ ಆಯ್ಕೆ ಆಗ್ಬೋದು. ಎಲ್ಲಿ ಹೋಗಬೇಕು ಅಲ್ಲಿ ಹೋಗಿ ಆಯ್ಕೆ ಆಗ್ಬೋದು. ಅದು ಅವರವರ ಸಾಧನೆಗೆ ಬಿಟ್ಟಂಥ ವಿಚಾರ. ಅರ್ಥ ಆಯ್ತಲ್ಲ? ಹಾಗೆ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಂದು ವಿಚಾರವನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು, ಸೂಕ್ಷ್ಮ ದೃಷ್ಟಿಯಲ್ಲಿ ನೋಡಲಿಕ್ಕೆ ಕಲಿಬೇಕು. ಅರ್ಥ ಆಯ್ತಲ್ಲ? ಭಗವಂತ ಎಷ್ಟು ಸೂಕ್ಷ್ಮ ಅಂತ ಹೇಳಿದರೆ, ಕಣ್ಣಿಗೆ ಕಾಣಾದ ಇರುವೆಗೆ ಕೂಡ ಆಹಾರ ಇಟ್ಟಿದ್ದಾರೆ. ಒಂದು ಅಣು ಆದರೂ ಕೂಡ ಅಣುವಿಗೆ ಕೂಡ ಒಂದು ಆಹಾರ ಉಂಟು, ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅಷ್ಟೇ. ಅರ್ಥ ಆಯ್ತಲ್ಲ? ಅದಾದು ಜೀವ ಮಾಡಬೇಕು ಅಂತ ಹೇಳಿದರೆ, ಅದಾದು ಜೀವನ ಮಾಡಬೇಕು ಅಂತ ಹೇಳಿದರೆ ಅದಕ್ಕೊಂದು ಸ್ಥಿತಿಗತಿಯನ್ನು ಭಗವಂತ ಇಟ್ಟಿದ್ದಾನೆ, ಅದಕ್ಕಾದೊಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ಅರ್ಥ ಆಯ್ತಲ್ಲ? ಅದೇ ರೀತಿ ನಾವು ಶ್ವಾಸ ತಗೊಳ್ಳುವಾಗ ಈ ಅಣುವಿಗೆ ಒಂದು ಶಕ್ತಿ ಉಂಟು, ಅದಷ್ಟು ಸುಲಭದ ವಿಚಾರ ಅಲ್ಲ ಅಂತ ತಿಳಿದರೆ ಆ ಶ್ವಾಸಕ್ಕೆ ಅವನು ಕೊಡುವ ಮಹತ್ವವೇ ಬೇರೆ, ಆ ಶ್ವಾಸವನ್ನು ಅವನು ಪ್ರೀತಿಸುವ ರೀತಿಯೇ ಬೇರೆ. ಆ ಶ್ವಾಸವನ್ನು ಯಾವ್ಯಾವ ರೀತಿ ಪರಿವರ್ತನೆ ಮಾಡ್ತಾನೆ ಅಂತ ಹೇಳಿದರೆ ಅಷ್ಟು ಸೂಕ್ಷ್ಮವಾಗಿ ಪರಿವರ್ತನೆ ಮಾಡ್ತಾನೆ. ನೋಡಿದನ್ನೆಲ್ಲ ಒಂದು ಶಕ್ತಿ ಅಂತ ನೋಡ್ತಾನೆ, ನೋಡಿದನ್ನೆಲ್ಲ ಭಗವಂತನ ಲೀಲೆ ಅಂತ ನೋಡ್ತಾನೆ, ನೋಡಿದ ವಿಚಾರನೆಲ್ಲ ಭಗವಂತನ ಸ್ಥಿತಿಗತಿಯಪ್ಪ ಇದೆಲ್ಲ ಅಂತಲ್ಲಿ ಆ ರೀತಿ ತಗೊಳ್ತಾನೆ ಅವನು. ಎಲ್ಲವೂ ಭಗವಂತನೇ, ಎಲ್ಲವೂ ಆ ಶಕ್ತಿಯೇ, ಎಲ್ಲವೂ ಆ ಗುರುವೇ ಅಂತೇಳಿ ತಗೊಳ್ತಾರೆ. ಅದು ಅವರವರ ಸ್ಥಿತಿಗೆ ತಕ್ಕವಾಗಿ. ಜ್ಞಾನ ಮಾರ್ಗದಲ್ಲಿ ಬಂದರೆ ಈ ರೀತಿ, ಭೌತಿಕ ಪ್ರಪಂಚದಲ್ಲಿ ಬಂದರೆ ಆ ರೀತಿ. ಅರ್ಥ ಆಯ್ತಲ್ಲ? ಸಾಧನೆಯಲ್ಲಿ ಬಂದರೆ ಇನ್ನೊಂದು ರೀತಿ. ಯಾವ್ಯಾವ ರೀತಿಯಲ್ಲಿ ಹೋದರೂ ಕೂಡ ಹೋಗಿ ತಲುಪೋದು ಒಂದೇ ಸ್ಥಿತಿಗೆ ಹೋಗಿ ತಲುಪೋದು. ಅರ್ಥ ಆಯ್ತಾ ಹೇಳಿದ್ದು? ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇಶ ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.